ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಡೆದಂತಹ ಸಮಾಜಶಾಸ್ತ್ರ ಅಂದರೆ ಸೋಷಿಯಾಲಜಿ ಈ ಒಂದು ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. 100% ಸರಿಯಾದ ಉತ್ತರಗಳನ್ನೇ ಇಲ್ಲಿ ಅಪ್ಲೋಡ್ ಆಗುತ್ತವೆ. ಬನ್ನಿ. 2011 ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟಾಗಿತ್ತು, ಲಿಟ್ರಸಿ ಅಂತ. ಅದು 74.04 ಅಂತ ಇದಲ್ವಾ, ಆಪ್ಷನ್ ಬಿ ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 2, ಕ್ಯಾಸ್ಟ್ ಎಂಬ ಪದದ ಮೂಲ ಪದ ಯಾವುದು ಅಂತ ಇದೆ. ಆಯಿತಾ, ಬೇಸಿಕ್ ವರ್ಡ್ ಯಾವುದು ಕ್ಯಾಸ್ಟ್ ಅನ್ನುವಂಥದ್ದಕ್ಕೆ ಅದೇ ಸರಿಯಾದ ಉತ್ತರ. ದಟ್ ಈಸ್ ಕ್ಲಾಸ್ ಅಂತ, ಅಂದರೆ ಆಪ್ಷನ್ ಬಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 1ಗೂ ಬಿ, 2ಗೂ ಬಿ ಆಗಿರುತ್ತದೆ. ಆದಿವಾಸಿಗಳನ್ನು ಗಿರಿಜನ ಎಂದು ಕರೆದವರು ಯಾರು? ಎಲ್ಲ ಕ್ವಶನ್ಸು ಬಹಳ ಏನಂತಿರುತ್ತವೆ ರಿಪೀಟ್ ಆಗಿರುವಂಥದ್ದೇ. ಗಾಂಧೀಜಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ, ಆಪ್ಷನ್ ಎ. ಕ್ವಶನ್ ನಂಬರ್ 4, ಸರಿಯಾದ ಜೋಡಿಯನ್ನು ಆರಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಭದ್ರಾವತಿ ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತು. ಭದ್ರಾವತಿನಲ್ಲಿ ಏನಿದೆ, ದೇವಾಲಯದ ನಗರನೋ ಅಥವಾ ಕೈಗಾರಿಕಾ ನಗರನೋ ಅಥವಾ ಬಂದರು ನಗರ, ಇದನ್ನು ತಾವುಗಳು ಮೊದಲು ಕಂಡುಹಿಡಿಯಬೇಕಾಗುತ್ತದೆ. ಭದ್ರಾವತಿಯನ್ನು ನಾವು ಸರ್ ಎಂ ವಿಶ್ವೇಶ್ವರಯ್ಯ ಅಲ್ಲಿ ಇಂಡಸ್ಟ್ರಿ ಇದೆ ಒಂದು, ಅದನ್ನು ನಾವು ಕೈಗಾರಿಕಾ ನಗರ ಅಂತ ಕರಿತೀವಿ. ಮುಂಬೈ ಅಂತ ಇದೆ, ಅದನ್ನು ನಾವು ಬಂದರು ನಗರ ಅಂತ ಕರೆಯುತ್ತೇವೆ. ಅಯೋಧ್ಯೆ ದೇವಾಲಯ ನಗರ, ಅಯೋಧ್ಯೆಯಲ್ಲಿ ದೇವಾಲಯಗಳ ನಗರ ಅಂತ ಕರೆಯುತ್ತೇವೆ. ಹಾಗಿದ್ರೆ ಸರಿಯಾದ ಉತ್ತರ ಒಂದು ಆಪ್ಷನ್ ಡಿ ಆಗಿ ಇರುತ್ತದೆ. ಕಾಗೋಡು ಸತ್ಯಾಗ್ರಹದ ಘೋಷಣೆ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಉಳುವವನೇ ಭೂಮಿಯ ಒಡೆಯ ಎನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕಾಗೋಡು ತಿಮ್ಮಪ್ಪ ಅಂತ ಒಬ್ಬ ಏನಂತೀರ ತಾವುಗಳು ಮಂತ್ರಿ ಇದ್ದರು. ಆ ಸಮಯದಲ್ಲಿ ಅವರು ಉಳುವವನೇ ಭೂಮಿಯ ಒಡೆಯ ಅಂತ ಮಾಡಿ ಕೈ ಬಿಡ್ತಾರೆ. ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ. ಪ್ರಪಂಚದ ಅತ್ಯಂತ ಹಳೆಯ ಜಲ ವಿವಾದ ಡ್ಯಾಶ್ ಅಂತ ಇದೆ. ಅದು ಕಾವೇರಿ ವಿವಾದ ಅಂತ ನಾವು ಕರೆಯುತ್ತೇವೆ. ಕ್ವಶನ್ ನಂಬರ್ 7, ನೀಲಗಿರಿಯ ತೋಡರಲ್ಲಿ ಡ್ಯಾಶ್ ವಿವಾಹ ಆಚರಣೆಯಲ್ಲಿದೆ ಅಂತ ಇದೆ. ಅದು ಏನಂತೀರ ತಾವುಗಳು ಬೃಹತ್ತೀಯ ಬಹುಪತಿತ್ವ ಅಂತ ಇದೆಯಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಗಾಂಧೀಜಿಯವರು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಡ್ಯಾಶ್ ತರವಾಡುವಿನ ಏನ್ರಿ ಇದು ವಿಭಜನೆಗೊಂಡ ಭಾಗವಾಗಿದೆ ಅಂತ ಇದೆ. 9ನೆಯ ಪ್ರಶ್ನೆಗೆ ಅದು ತವಳಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 10, ಡ್ಯಾಶ್ ಜಾತ್ರೆ ಕರ್ನಾಟಕದಲ್ಲಿ ಪ್ರಖ್ಯಾತಿ ಪಡೆದಿದೆ ಅಂತ ಇದೆ. ಬನಶಂಕರಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕೆಳಗೆ ಕೊಟ್ಟಿರುವ ಮ್ಯಾಚ್ ದ ಫಾಲೋಯಿಂಗನ್ನು ನೋಡ್ತಾ ಹೋಗೋಣ, ಹೊಂದಿಸಿ ಬರೆಯಿರಿ. ರಾಷ್ಟ್ರೀಯ ಭಾವೈಕ್ಯತೆ ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತು. ಡಾಕ್ಟರ್ ಸಂಪೂರ್ಣಾನಂದ ಅನ್ನುವಂಥದ್ದು ರೈಟ್ ಆನ್ಸರ್. ಮಹಿಳಾ ಸಬಲೀಕರಣ ವರ್ಷ ಅಂತ ಇದೆ, 2001 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ, 2001. ಆಯಿತಾ. ಪುಟ್ಟ ಏನಿದು ಗಣರಾಜ್ಯಗಳು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಚಾರ್ಲ್ಸ್ ಏನಿದು ಮೆಟ್ಕಾಫ್ ಅನ್ನುವಂಥದ್ದು ರೈಟ್ ಆನ್ಸರ್. ತಟಸ್ಥ ನೀತಿ ಅಂತ ಇದೆ, ಅದನ್ನು ನಾವು ಅಡಮ್ ಸ್ಮಿತ್ ರವರದು ಅಂತ ಹೇಳ್ತೇವೆ. ವಿಮೋಚನಾ ಅಂತ ಇದೆ, ಇದಕ್ಕೆ ಬೆಂಗಳೂರು ಅನ್ನುವಂಥದ್ದು ಸರಿಯಾದ ಉತ್ತರ. ಇಲ್ಲಿ ಎಕ್ಸ್ಟ್ರಾ ಆನ್ಸರ್ ಯಾವುದು, 2011 ಅಂತ ಇದೆಯಲ್ವ, ಅದು ಎಕ್ಸ್ಟ್ರಾ ಆಗಿ ಇರುತ್ತದೆ. ಬನ್ನಿ, ಈಗ ನಾವು 1 ಅಂಕದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಬನ್ನಿ. ಭಾರತದ ಪ್ರಥಮ ಹಿಂದೂಗಳ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು? ಇಷ್ಟೇ ಕ್ವಶನು, ಯಾರು ಅಂತ ಅಷ್ಟೇ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಬಾಬಾ ಸಾಹೇಬ್ ಕಾಕಾ ಸಾಹೇಬ್, ನಾಟ್ ಬಾಬಾ ಸಾಹೇಬ್ ಆಯಿತಾ, ಕಾಕಾ ಸಾಹೇಬ್ ಕಾಲೇಕರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ರೂರಲ್ ಸೋಷಿಯಲ್ ಇನ್ ಇಂಡಿಯಾ ಕೃತಿಯ ಕರ್ತೃ ಯಾರು ಅಂತ ಇದೆ. AR ದೇಸಾಯಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಪುಷ್ಕರ್ ವಾರ್ಷಿಕ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಅಂತ ಇದೆ. ಇದು ಕೂಡ ರಿಪೀಟೆಡ್ ಆಗಿರುವಂಥದ್ದು ರಾಜಸ್ಥಾನ ಅನ್ನುವಂಥದ್ದು ರೈಟ್ ಆನ್ಸರ್. SNDPಯನ್ನು ವಿಸ್ತರಿಸಿ ಅಂತ ಇಲ್ಲಿ 2ನೆಯ ಪ್ರಶ್ನೆಯನ್ನು ಕೇಳಲಾಗಿದೆ. ಯಾವುದು 15ನೆಯ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನಿದು ಇನ್ನು ವಿಸ್ತರಿಸಿ ಶ್ರೀ ಏನಿದು ಏನಂದರೆ ನಾರಾಯಣ, ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್. ಬನ್ನಿ, 16ನೆಯ ಪ್ರಶ್ನೆ. ಜಾಗತಿಕ ಪ್ರಜೆಯ
ಒಂದು ಲಾಂಛನ ಯಾವುದು ಅಂತ ಇದೆ. ಬಾರ್ಬಿ ಗೊಂಬೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್? ಎಲ್ಲ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳನ್ನು ನಾವೀಗ ನೋಡಿದ್ವಿ. ಇದು ಕೂಡ ಬಹಳ ಈಸಿಯಾಗಿತ್ತು. ಏನಿದು ಆರ್ಯನೀಕರಣ ಪ್ರಕ್ರಿಯೆಯಲ್ಲಿದ್ದ 2 ತೊಡಕುಗಳನ್ನು ಹೆಸರಿಸಿ ಅಂತ ಇದೆ. ಇದು 2 ಅಂಕದ ಪ್ರಶ್ನೆಗಳು ಆಯಿತಾ. ಇದಕ್ಕೆ ಸರಿಯಾದ ಉತ್ತರ ಯಾವುದೇ ತೊಂದರೆ ಅಂದರೆ ಮಿಲೀನಕ್ಕೆ ಬುಡಕಟ್ಟು ವರ್ಗಗಳ ವಿರೋಧ, ಇನ್ನೊಂದು ಮಿಲೀನಕ್ಕೆ ಪ್ರಬಲ ಸಮೂಹಗಳ ವಿರೋಧ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 18, ಕರ್ನಾಟಕದ 2 ಪ್ರಬಲ ಜಾತಿಗಳನ್ನು ಹೆಸರಿಸಿ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು. ಇದು ಕೂಡ ಆಯಿತಾ ನಮ್ಮ ಯಡಿಯೂರಪ್ಪರವರು ಲಿಂಗಾಯತರು ಹಾಗೂ ಒಕ್ಕಲಿಗರು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಬನ್ನಿ ಕ್ವಶನ್ ನಂಬರ್ 19 ನೋಡೋಣ. ಡಾಕ್ಟರ್ BR ಅಂಬೇಡ್ಕರ್ ಅವರ ತ್ರಿವಳಿ ಸೂತ್ರಗಳನ್ನು ತಿಳಿಸಿ ಅಂತ ಇದೆ. ಏನು ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಅಂದರೆ ಮೊದಲು ಶಿಕ್ಷಣ ಕೊಡಬೇಕು, ಸಂಘಟನೆ ಹಾಗೂ ಹೋರಾಟ, ಇದು ಅವರ ತ್ರಿವಳಿ ಸೂತ್ರಗಳಾಗಿದ್ದವು. ಕ್ಲಿಯರ್? ಕ್ವಶನ್ ನಂಬರ್ 20, ಗ್ರಾಮ ಪಂಚಾಯಿತಿ ನೋಡಿ ಸರ್, ಇದು 2 ಅಂಕದ ಪ್ರಶ್ನೆಗಳು. ಹಾಗಾಗಿ ಪ್ರತಿಯೊಂದು ಆನ್ಸರ್ಗೆ 2 ಏನಂತಾರೆ ಪಾಯಿಂಟ್ಸ್ ಅಂತೂ ಇರಲೇಬೇಕು. ಯಾವುದಾದ್ರೂ 2 ಆನ್ಲೈನ್ ಶಾಪಿಂಗ್ ತಾಣಗಳನ್ನು ಬರೆಯಿರಿ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಆಯಿತಾ. ಸ್ನ್ಯಾಪ್ಡೀಲ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಅಥವಾ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಯಾವುದಾದ್ರೂ ಬರೀರಿ ಸರ್. ಸ್ಪೆಲ್ಲಿಂಗ್ ಯಾವುದು ಬರುತ್ತೋ ಅದು ಬರೀರಿ. ಕ್ವಶನ್ ನಂಬರ್ 22, ಸಾಮಾಜಿಕ ಚಳುವಳಿಯ ಯಾವುದಾದ್ರೂ 2 ಮೂಲ ಅಂಶಗಳನ್ನು ಹೆಸರಿಸಿ ಅಂತ ಕ್ವಶನ್ ನಂಬರ್ 22 ಕೊಟ್ಟಿದ್ದರು ಆಯಿತಾ. 2 ಏನಿದು ಸಾಮಾಜಿಕ ಸಿದ್ಧಾಂತ, ಇನ್ನೊಂದು ಸಾಮೂಹಿಕ ಕ್ರೋಢೀಕರಣ ಅಥವಾ ನಾಯಕತ್ವ ಮತ್ತು ಸಂಘಟನೆ, ಯಾವುದಾದ್ರೂ ಬರೀರಿ. ಲಾಸ್ಟ್ ಕ್ವಶನ್ನು ಇಲ್ಲಿಗೆ ಮುಗಿಸ್ತೇನೆ ಮಕ್ಕಳೇ, ಯಾಕಂದರೆ ಬಹಳ ಲೇಟ್ ಆಗಿಬಿಡುತ್ತೆ. ಜಾಗತೀಕರಣಕ್ಕೆ ಸಹಾಯಕವಾದ 2 ಅಂಶಗಳನ್ನು ತಿಳಿಸಿ ಅಂತ ಇದೆ. ಬಹುರಾಷ್ಟ್ರೀಯ ಕಂಪನಿಗಳು, ಇನ್ನೊಂದು ಏನು ಬರೆಯುವುದು, ರಾಜಕೀಯ ಪರಿವರ್ತನೆಗಳು, ಜ್ಞಾನ ಆಧಾರಿತ ಸಮಾಜ ಅಥವಾ ಮಾಹಿತಿಗಳ ನಿರಂತರ ಹರಿವು ಅಂತ. ಧನ್ಯವಾದಗಳು. ಮುಂದಿನ ಎಲ್ಲ ಪ್ರಶ್ನೆಗಳು 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಮೊದಲು 3 ಪ್ರಶ್ನೆ ಪತ್ರಿಕೆ ನಿಮ್ಮ ಮಾಡಲ್ ಕ್ವಶನ್ ಪೇಪರಿನ ಡೌನ್ಲೋಡ್ ಮಾಡ್ಕೊಳ್ಳಿ. PDF ಕಾಪಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಭ್ಯವಿದೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಡೂ ವೆಲ್. ಏನಾದರೂ ತೊಂದರೆ ಇದ್ದಲ್ಲಿ, ಅದಿದ್ದಲ್ಲಿ ತಾವುಗಳು ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.